ಮೂರು ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಪ್ರಕ್ರಿಯೆ ಆಗ್ತಿದೆ ನೋಡಿ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಟೈಮಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕ್ರಮೇಣವಾಗಿ ಹೆಚ್ಚೇ ಇರುತ್ತೆ ಅಂತ ಹೇಳಿ 80-85% ವೋಟಿಂಗ್ ಆಗಿರೋದನ್ನು ನಾವು ಹಿಂದಿನ ಬೈ ಎಲೆಕ್ಷನ್ ಸಂದರ್ಭದಲ್ಲಿ, ಉಪಚುನಾವಣೆ ಸಂದರ್ಭದಲ್ಲಿ ಗಮನಿಸಿದ್ದೀವಿ. ಈ ಬಾರಿ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮತ ಚಲಾವಣೆ ಆಗಬೇಕು ಅನ್ನೋ ಸಹಜ ನಿರೀಕ್ಷೆ ಇದೆ. ಒಂದು ಅನುಮಾನ ಇರುತ್ತೆ ನೋಡಿ, ಇದು ಮತದಾರರು ನಿರೀಕ್ಷೆ ಮಾಡಿ ಆಗುವಂಥ ಚುನಾವಣೆ ಅಲ್ಲ. ಈಗ ಕ್ಷೇತ್ರದಲ್ಲಿದ್ದ ಶಾಸಕರ ನಿಧನದಿಂದಾಗಿಯೋ ಅಥವಾ ಬೇರೆ ಏನೋ ಅನಿವಾರ್ಯ ಕಾರಣದಿಂದಾಗಿಯೋ ಉಪಚುನಾವಣೆ ಆಗ್ತಿರೋದಲ್ಲ. ಮೂರೂ ಕ್ಷೇತ್ರದಲ್ಲೂ ಕೂಡ ಇದ್ದ ಶಾಸಕರು ರಾಜೀನಾಮೆ ಕೊಟ್ಟು ಸಂಸದ ಸ್ಥಾನಕ್ಕೆ ಆಯ್ಕೆಯಾಗಿದ್ದರಿಂದ ತೆರವಾಗಿರುವ ಕ್ಷೇತ್ರ. ಆದರೂ ಮತದಾರರು ಬೇಸರಗೊಳ್ಳದೆ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ. ಸಂಡೂರಿನಲ್ಲಿ ಮತದಾನ ಬರದಿಂದ ಸಾಗ್ತಾ ಇದೆ. ಬೆಳಿಗ್ಗೆ ಸ್ವಲ್ಪ ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ಸಾಗಿದ್ರು ಕೂಡ ಈಗ ಒಂದು ಹಂತಕ್ಕೆ ಬಿರುಸಿನಿಂದ ಸಾಗ್ತಾ ಇದೆ. ಮದುವೆಗೆ ಹೋಗುವಂಥ ಮಹಿಳೆಯರು ಮತ ಹಾಕಿ ಆನಂತರ ನಾವು ಮದುವೆಗೆ ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಮದುವೆ ಐತೇನ್ರಿ ಇವತ್ತು? ಹೌದ್ರಿ. ಎಲ್ಲಿ? ಕೊಟ್ಟೂರಲ್ಲಿ. ನಿಮ್ಗೆ ಏನಾಗ್ಬೇಕು? ಅವರು ನಮ್ಮ ಮಗಳು. ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಇದು ಮತದಾನ, ಎಲ್ಲದಕ್ಕಿಂತ ಮುಖ್ಯ ಇದು ಅಂತ ತಾವು ಬಂದಿದ್ದೀರಿ, ಏನು ಹೇಳ್ತೀವಿ? ನಾವು ಓಟ್ ಹಾಕಿ ಮದ್ವೆಗೆ ಹೋಗೋಣ ಅಂತಾನೆ ಬಂದಿದ್ದೀವಿ. ಮತ ಚಲಾಯಿಸೋದೇ ನಮ್ಮ ಹಕ್ಕು. ಮದುವೆ ಆಮೇಲೆ ಮಾಡ್ಬೋದು, ಬಟ್ ಓಟ್ ಸಿಗಲ್ಲ. ಒಂದೇ ಟೈಮ್ ಅಲ್ಲ, ಹಾಕಿ ಹೋಗೋಣ ಅಂತಾನೆ ಬಂದಿದ್ದೀವಿ. ಎಷ್ಟೇ ಟೈಮ್ ಆದರೂ ಚಿಂತೆ ಇಲ್ಲ, ಫಸ್ಟ್ ಓಟೇ ಮುಖ್ಯ ಅಂತ. ತಾವೇನು ಹೇಳ್ತೀರಮ್ಮ? ಅದೇ ರೀ, ಓಟ್ ಹಾಕಿ ಹೋಗ್ಬೇಕಂತಾನೆ ಬಂದಿರೋದು. ಈ ಮದುವೆ ಹುಡುಗ ಅಥವಾ ಹುಡುಗಿ ಅವರಿಗೂ ಎಲೆಕ್ಷನ್ ಇದೆಯಾ? ಇದೆ ರೀ, ವೋಟಿಂಗ್ ಇದೆ. ವೋಟಿಂಗ್ ಇದೆ. ಅವ್ರು ಇವತ್ತು ಹಾಕ್ತಾರ ಓಟು? ಹಾಕ್ತಾರ್ರಿ, ಬಂದು ಹಾಕ್ತಾರೆ ಸಾಯಂಕಾಲ. ಅವ್ರಿಗೆ ತಾವು ಹೇಳ್ತೀರಿ? ಹೇಳ್ತೀವಿ ರೀ, ಬಂದು ಓಟ್ ಹಾಕಿ ಹೋಗ್ರಿ, ನಿಮ್ಮ ಹಕ್ಕು ಅಂತೇಳಿ. ನಾವೀಗ ಫುಲ್ ರೆಡಿಯಾಗಿ ಹೊರಟಿದ್ದೀವಿ ಮದುವೆಗೆ. ಯುವಕರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಎಷ್ಟೇ ಮೂಡಿಸಿದ್ರು ಕೂಡ ಅವರಿಗೆ ಅದ್ರ ಮಹತ್ವ ಏನು ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ತಾವು? ಅಲ್ಲ, ಅದು ನಮ್ಮ ಹಕ್ಕು. ಎಷ್ಟೇ ಆಗಲಿ ಬಿಡಬಾರ್ದು. ನಮ್ದು ಎಷ್ಟೇ ಬ್ಯುಸಿ ಟೈಮ್ ಇದ್ರೂ ನಮ್ಮ ಹಕ್ಕು ಚಲಾವಣೆ ಮಾಡಲೇಬೇಕು, ಹಾಕಲೇಬೇಕು ಪ್ರತಿಯೊಬ್ಬರು ಅಂತ ನಾನು ಹೇಳ್ತೀನಿ. ಓಟ್ ಹಾಕಿ ಮದುವೆ ಊಟ ಮಾಡ್ತೀರಿ? ಖಂಡಿತ. ಥ್ಯಾಂಕ್ ಯು. ನೋಡಿ, ಇದು ನೋಡಿ, ಮದುವೆಗೆ ಹೋಗೋದಕ್ಕಿಂತ ಮುಂಚೆ ನಾವು ಎಷ್ಟೇ ಲೇಟ್ ಆದರೂ ಕೂಡ ಓಟ್ ಹಾಕಿ ನಮ್ಮ ಹಕ್ಕನ್ನು ಚಲಾಯಿಸಿ ಆ ನಂತರ ನಾವು ಮದುವೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಾನು ಅಲ್ಲಿ ಬೇರೆ ದೇಶದಲ್ಲಿದ್ದಾಗ ನನಗೂ ಅನಿಸೋದು, ನಾನು ಯಾವತ್ತೂ ಮತ ಚಲಾವಣೆ ಮಾಡೋಕ್ಕೆ ನಂಗೆ ಆಗ್ತಾಯಿಲ್ಲ ಅಂತ ಹೇಳಿ. ಕೋವಿಡ್ ಎಲ್ಲ ಬಂದ ಟೈಮಲ್ಲಿ ಫ್ಲೈಟೆಲ್ಲ ಬ್ಯಾನ್ ಆಗಿತ್ತು, ಅವಾಗ ನಂಗೆ ಬರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಇವಾಗ ನಾನು ಇಲ್ಲಿಗೆ ಬಂದಿರೋದಕ್ಕೂ ಆ್ಯಂಡ್ ಎಲೆಕ್ಷನ್ ನಡೆದಿರೋದಕ್ಕೂ ಒಳ್ಳೆಯದಾಗಿದೆ. ಮತ ಚಲಾವಣೆ ಮಾಡಿದ್ರಿ, ಉತ್ತಮ ಅಭ್ಯರ್ಥಿಗೆ ಮಾಡಿದ್ದೀನಿ ಅಂತ ಹೇಳೋ ವ್ಯವಸ್ಥೆ ಮಾತಾಡಿದ್ರಿ. ಈಗ ಏನು ಖುಷಿ ಆಗ್ತಾ ಇದೆ, ಹೇಗೆ ಅನಿಸ್ತಿದೆ? ಯಾಕಂದ್ರೆ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿ ಬಂದು ಮತ ಚಲಾವಣೆ ಮಾಡಿದಿರಿ, ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಅಲ್ಲಿ ಹೋಗಿ ಆ ಬಟನ್ ಒತ್ತಿದಾಗ ಓಕೆ, ಈ ನಾಯಕನ ನಾನು ಏನೇ ತಪ್ಪಾದರೂ ಮುಂದೆ ಕೇಳೋವಂಥ ಹಕ್ಕು ನನಗಿದೆ ಅನ್ನೋ ಫೀಲ್ ನನಗೆ ಬಂತು. ಒಂದು ಸಲ ಹಾಕಿ ನೋಡಿ ನೀವು ಬಂದು ಮತ ಚಲಾವಣೆ, ಆವಾಗ ನಿಮಗೂ ನಿಮ್ಮ ಕ್ಷೇತ್ರದಲ್ಲಿ ಏನು ಸರಿ ತಪ್ಪುಗಳು ನಡೀತಿದೆ ಆವಾಗ ನಿಮ್ಮ ಕಣ್ಣಿಗೆ ಬಿದ್ದಾಗ ನಿಮಗೂ ಒಂದು ಐಡಿಯಾ ಇರುತ್ತೆ, ಹೇಗೆ ಮಾತಾಡಬೇಕು, ಹೇಗೆ ಯಾರನ್ನು ಹೇಗೆ ಕೇಳಬೇಕು ಅನ್ನೋ ಧೈರ್ಯನೂ ನಿಮ್ಗೆ ಬಂದಿರುತ್ತೆ. ಮತ ಚಲಾವಣೆ ಮಾಡಿ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ನೀವೇ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ಬಂದು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಜವಾಬ್ದಾರಿ ನಿಮಗಿರಲಿ. ಎಷ್ಟು ದಿನಗಳಿಂದ ಅಂದ್ಕೊಂಡಿದ್ರಿ ನಾನು ಹೋದರೆ ಮತ ಹಾಕಲೇಬೇಕು, ನಾನು ವೋಟಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ? ಎಷ್ಟು ದಿನದಿಂದ ಅಂದ್ಕೊಂಡಿದ್ರಿ? ಹೌದು, ನಾನು ತುಂಬ ದಿನದಿಂದ ಕಾಯ್ಕೊಂಡೇ ಇದ್ದೆ, ಮಾಡಲೇಬೇಕು ಅಂದ. ಇದು ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಎಷ್ಟು ಬಾರಿ ಮತದಾನ ಮಾಡಿದ್ರಿ ಇದುವರೆಗೂ ಅಂತ? 3ನೇ ಸಲ ಆಯ್ತು ನಾನು ಮಾಡ್ತಾ ಇರೋದು. ಎಷ್ಟು ಬಾರಿ ಮಿಸ್ ಆಗಿದೆ ಮತ ಹಾಕೋದು? ತುಂಬ ಸಲ ಮಿಸ್ ಆಗಿದೆ, ಎಣಿಸಿಲ್ಲ, ಬಟ್ ತುಂಬ ಸಲ ಮಿಸ್ ಆಗಿದೆ. ಒಟ್ಟಾರೆ ಖುಷಿ ಇದೆ ನಿಮಗೆ? ಹೌದು, ಸಿಕ್ಕಾಪಟ್ಟೆ ಖುಷಿ ಇದೆ ಮಾಡಿರೋದು. ಇಲ್ಲೇ ಇದ್ರು ಮತದಾನ ಮಾಡಲಿಕ್ಕೆ ಮುಂದಾಗ್ತಿಲ್ಲ ಜನರು ಅನ್ನೋ ಕೊರಗು ಒಂದು ಕಡೆ. ಆದರೆ ಇದೀಗ ಆ ದೂರದ ದೇಶ ಅಮೇರಿಕಾದಿಂದ ಬಂದು, ಅದು ಫ್ಯಾಷನ್ ಡಿಸೈನ್ ವರ್ಕ್ ಮಾಡ್ತಾ ಇದ್ರು, ಹಸ್ಬೆಂಡ್ ಇದ್ರು ಕೂಡ ಯಾವುದೋ ಕೆಲಸದ ಮೇಲೆ ಬರ್ತಿದ್ದೆ, ಆದರೆ ಮತದಾನ ಮಾಡೋದು ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಅನುಷಾ ಶಿಗ್ಗಾವಿ ಕ್ಷೇತ್ರಕ್ಕೆ ಬಂದು ತಮಗೆ ಬೇಕಾದ ನಾಯಕನಿಗೆ ಮತ ನೀಡಿದ್ದೇನೆ, ನಾನು ಅವ್ರಿಗೆ ಮುಂದೆ ಏನಾದರೂ ಕೆಲಸ ಆಗಬೇಕಾದ್ರೆ ಹಿಡಿದು ಕೇಳುವ ಶಕ್ತಿ ಬೇಕು ಅನ್ನೋ ವಿಶ್ವಾಸವನ್ನು ಇಟ್ಕೊಂಡು ಒಬ್ಬ ಉತ್ತಮ ಅಭ್ಯರ್ಥಿಗೆ ಮತ ಹಾಕಿದ್ದೇನೆ. ನನ್ನ ಮತ ವೇಸ್ಟ್ ಆಗಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಆದ ಅನಾಹುತ ಮತ್ತೆ ಆಗಬಾರ್ದು, ಅಂದರೆ ಮತದಾನ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಈ ಬಾರಿ ಅವಕಾಶ ಸಿಕ್ಕಿದೆ, ಈ ಬಾರಿ ಮತದಾನ ಮಾಡಿದ್ದೇನೆ, ನೀವು ಕೂಡ ಮತದಾನ ಮಾಡಿ ಅಂತಕ್ಕಂಥದ್ದು ಅನುಷಾ ಅವರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮೂರು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ.
ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ. ಜಾರ್ಖಂಡ್ನಲ್ಲೂ ವೋಟಿಂಗ್ ನಡೀತಾ ಇದೆ, ವಯನಾಡ್ನಲ್ಲೂ ವೋಟಿಂಗ್ ನಡೀತಾ ಇದೆ. ಆದರೆ ಹೆಚ್ಚಿಗೆ ಗಮನ ಸೆಳೀತಿರೋದು ಅದರಲ್ಲೂ ಕರ್ನಾಟಕದಲ್ಲಿ 3 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಉಪಕದನ, ಅದರಲ್ಲೂ ಚನ್ನಪಟ್ಟಣದ ಮತದಾನ ಪ್ರಕ್ರಿಯೆ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಸೈನಿಕ ವರ್ಸಸ್ ಅಭಿಮನ್ಯು ಜಟಾಪಟಿ, ಗೆಲುವಿನ ವಿಶ್ವಾಸವನ್ನ ಇಬ್ಬರೂ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಸಿ ಪಿ ಯೋಗೇಶ್ವರ್ ಅವರು ಮನೆ ಮಗನನ್ನ ಈ ಕ್ಷೇತ್ರದ ಜನ ಕೈ ಬಿಡೋದಿಲ್ಲ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿರುವ ಮತದಾರರು ನನ್ನನ್ನ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸವನ್ನ ನಿಖಿಲ್ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತ್ತು ಎನ್ಡಿಎ ಅಭ್ಯರ್ಥಿ ನೇರ ಹಣಾಹಣಿಯಲ್ಲಿದ್ದಾರೆ. ಕೆಂಗಲಾಂಜನೇಯ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ಮತಗಟ್ಟೆ ಬಳಿಗೆ ಬಂದು ಮತದಾನ ಪ್ರಕ್ರಿಯೆಯ ಪರಿವೀಕ್ಷಣೆ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮತ್ತೊಂದು ಕಡೆಯಲ್ಲಿ ಹುಟ್ಟೂರಿನಲ್ಲಿ ಹಕ್ಕು ಚಲಾವಣೆ ಮಾಡಿದ್ದಾರೆ ಸಿ ಪಿ ಯೋಗೇಶ್ವರ್. ಬೈ ಎಲೆಕ್ಷನ್ ವಿಚಾರವಾಗಿ ಬೆಳಗ್ಗಿನಿಂದಲೂ ಕೂಡ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. 3 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅತಿ ದೊಡ್ಡ ತಂಡ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಆ್ಯಂಕರ್ಸ್ ಇದ್ದಾರೆ, ರಿಪೋರ್ಟರ್ಗಳಿದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ. ಎಲ್ಲ ಕಡೆಯಿಂದಲೂ ಕೂಡ ಯಾವುದೇ ರೀತಿಯಾದಂಥ ಮಾಹಿತಿ ಮಿಸ್ ಆಗದಂತೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಟೀಮ್ ಮಾಡ್ತಾ ಇದೆ. ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಅಂದರೆ ಬೇರೆ ಭಾಗದ ಜನ ಅಂದರೆ ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಇಲ್ಲ, ಚಿತ್ರದುರ್ಗದಲ್ಲಿ ಎಲೆಕ್ಷನ್ ಇಲ್ಲ, ಈ ಭಾಗದ ಜನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಇರಲ್ಲ, ಅಂದರೆ ನಮ್ಮ ಕ್ಷೇತ್ರದಲ್ಲಿ ಅಲ್ವಲ್ಲ ಅಂತ ಹೇಳಿ. ಬಟ್ ಈ ಬಾರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಈ ಕಾವು ಎಷ್ಟರ ಮಟ್ಟಿಗಿತ್ತು ಅಂತಂದರೆ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ಕೇಳಿದ್ರು ಕೂಡ ಈ ಕ್ಷೇತ್ರದ ಬಗ್ಗೆ ಚರ್ಚೆ. ಇನ್ನು ಸಂಡೂರು ಶಿಗ್ಗಾವಿಯಲ್ಲೂ ಕೂಡ ಬಹುತೇಕ ಅದೇ ರೀತಿಯಾದ ಒಂದು ಹಣಾಹಣಿ ಇದ್ದೇ ಇದೆ. ಸಿ ಪಿ ಯೋಗೇಶ್ವರ್ ಅವ್ರು ಮಾತನಾಡ್ತಿದ್ದಾರೆ, ಕೇಳಿಸ್ಕೊಳ್ಳೋಣ. ನೀವೇ ಪ್ರಶ್ನೆ ಮಾಡಿ ಅವ್ರನ್ನ.